Okay, Devre. So that was for the recording. So I am also recording. Anyone wants to record can record. So ಇಲ್ಲಿ ನಿಮ್ಗೆ ವಿಷಯ ಹೇಳೋದು ಅಂತಂದ್ರೆ ಎಸ್ ಎವ್ರಿ ಒನ್ ಟುಡೇ ಏನೇ ಫೇಸ್ ಮಾಡ್ತಾ ಇದ್ರು ಸಹ ದೈಹಿಕವಾಗಿ ಮಾನಸಿಕವಾಗಿ ಆಗ್ಲಿ ಫೈನಾನ್ಷಿಯಲಿ ಆಗ್ಲಿ ಹೆಲ್ತ್ ವೈಸ್ ವೆಲ್ತ್ ವೈಸ್ ಹ್ಯಾಪಿನೆಸ್ ವೈಸ್ ಯಾವುದೇ ಫೇಸ್ ಮಾಡ್ತಾ ಇದ್ರು ಸಹ it is because of the consequences of whatever we have done either in this life or in the past life. ನಾವು ಇವತ್ತು ಏನು ಫೇಸ್ ಮಾಡ್ತಾ ಇದ್ದೀವಿ ಅದು ಪರಿಣಾಮ ಈ ಜನ್ಮದ್ದು ಇರ್ಬೋದು, ಹಿಂದಿನ ಜನ್ಮದ್ದು ಇರ್ಬೋದು, ಅದರ ಹಿಂದಿನ ಜನ್ಮದ್ದು ಇರ್ಬೋದು. ನಿಮಗೆ ನಿನ್ನೆ ಹೇಳಿದ್ದೆ ನಾನು ಒಂದು ಪಾಯಿಂಟ್ ದಟ್ ವಾಸ್ ಇಂಪಾರ್ಟೆಂಟ್. ಜ್ಞಾನ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿದ್ರೆ ಈ ಜನ್ಮದಲ್ಲಿ ಇನ್ ಮುಂದೆ ಆಸ್ ವೆಲ್ ಆಸ್ ಇನ್ ಫೋರ್ತ್ ಕಮಿಂಗ್ ಲೈಫ್ ಮುಂದೆ ಬರ್ತಕ್ಕಂಥ ಜನ್ಮದಲ್ಲಿ ಯು ವಿಲ್ ಬಿ ವೆಲ್ತಿ, ಸಂಪತ್ತು ಉಳ್ಳವರಾಗಿರ್ತೀರಾ. ಎಷ್ಟು ನೀವು ಜ್ಞಾನ ಸಂಪಾದನೆ ಮಾಡ್ತೀರಾ. ಸೊ ಈ ಜನ್ಮದಲ್ಲಿ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ, ಜ್ಞಾನ ಅಂದಾಗ ನಾವು ಡೋಂಟ್ ಗೋ ಫಾರ್ ಸಮ್ ಲೌಕಿಕವಾದ ಜ್ಞಾನ. ಲೌಕಿಕವಾದ ಜ್ಞಾನ ಇಸ್ ಯುವರ್ ಅಕಾಡೆಮಿಕ್ ಜ್ಞಾನ. ನಾನು ಹೇಳ್ತಾ ಇರೋದು ವೆನ್ ಐ ಸ್ಪೀಕ್ ಅಬೌಟ್ ಜ್ಞಾನ ಮೀನ್ಸ್ ಅಲೌಕಿಕ ಅಥವಾ ಪಾರಲೌಕಿಕ ಜ್ಞಾನ ವಿಚ್ ಇಸ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಇದರಲ್ಲಿ ನೀವು ಎಷ್ಟು ಜ್ಞಾನ ಪಡಿತೀರಾ ಅಷ್ಟು ಸಂಪತ್ ಭರಿತವಾಗಿರ್ತೀರಾ ಮುಂದಿನ ಬರ್ತಕ್ಕಂಥ ಜನ್ಮಗಳಲ್ಲಿ. ಎಷ್ಟು ಗುಣಗಳನ್ನ ಇಲ್ಲಿ ಸಂಪಾದನೆ ಮಾಡ್ತೀರಾ, ಎಷ್ಟು ಗುಣಗಳು ಸಂಪಾದನೆ ಅಂದ್ರೆ ನಾಟ್ ಅರ್ನಿಂಗ್, ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ಶಾಪ್. ಎಷ್ಟು ಗುಣಗಳನ್ನ ಧಾರಣೆ ಮಾಡ್ತೀರಾ, ಐ ವಿಲ್ ಪುಟ್ ಇಟ್ ದಟ್ ವೇ. ಸೊ ಜ್ಞಾನ ಎಷ್ಟನ್ನ ನೀವು ಸಂಪಾದನೆ ಮಾಡೋದಂದ್ರೆ ಅಕ್ವೈರಿಂಗ್ ದ ನಾಲೆಜ್ ಅಂಡ್ ಗಿವಿಂಗ್ ಇಟ್ ಟು ಅದರ್ಸ್. ಏನು ಜ್ಞಾನ ನೀವು ಪಡಿತೀರಾ ಅದನ್ನ ಬೇರೆಯವ್ರಿಗೂ ಉಪಯೋಗವಾಗ್ಲಿ ಅನ್ನೋದು ನೀವು ಡೇ ಟು ಡೇ ಲೈಫ್ ಅಲ್ಲಿ ಉಪಯೋಗಿಸ್ಬೇಕು, ಮತ್ತೆ ಎಲ್ಲರಿಗೂ ಸಹ ಅದನ್ನ ಕೊಡಬೇಕು ಅಥವಾ ಅದನ್ನ ಹೇಳಬೇಕು ಅಥವಾ ಡಿಸ್ಟ್ರಿಬ್ಯೂಟ್ ಇಟ್. ಸೊ ಅದು ಜ್ಞಾನ ಆಯ್ತು. ಸೊ ಸಂಪತ್ಭರಿತವಾಗಿರ್ಲಿಕ್ಕೆ ಗುಣಗಳು ಪ್ರಾಕ್ಟೀಸ್ ಮಾಡಬೇಕು, ಧಾರಣೆ ಮಾಡಬೇಕು. ಡೇ ಟು ಡೇ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಅದನ್ನ ತಂದು ಯಾರು ಮಾಡ್ತಾರೆ ದೇ ವಿಲ್ ಬಿ ಆಲ್ವೇಸ್ ಹೆಲ್ದಿ ಇನ್ ದ ಫೋರ್ತ್ ಕಮಿಂಗ್ ಲೈಫ್. ಮುಂದ್ ಬರ್ತಕ್ಕಂಥ ಜನ್ಮಗಳಲ್ಲಿ ದೇ ವಿಲ್ ಬಿ ಹೆಲ್ದಿ. ಗುಣಗಳು ಅಂದಾಗ ದ ಒರಿಜಿನಲ್ ಗುಣಗಳು ಆಫ್ ದ ಸೋಲ್, ಆತ್ಮನ ನಿಜವಾದ ಗುಣಗಳು ಅಥವಾ ಸದ್ಗುಣಗಳು ಏನು ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಸುಖ ಎಲ್ಲರಿಗೂ ಗೊತ್ತಿದೆಯಲ್ಲ, ವಾಟ್ ಈಸ್ ಇಟ್ ಅಂತ. ಪೀಸ್, ಪ್ಯೂರಿಟಿ, ಪವರ್, ಲವ್, ಹ್ಯಾಪಿನೆಸ್, ಬ್ಲಿಸ್, ಟ್ರುತ್, ನಾಲೆಜ್, ಜಾಯ್. ಓಕೆ, ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ, ಖುಷಿ, ಆನಂದ, ಜ್ಞಾನ. ಈ 7 ಗುಣಗಳು ನೀವು ಡೇ ಟು ಡೇ ಲೈಫ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ ಅಂಡ್ ಎಷ್ಟು ಬೇರೆಯವ್ರಿಗೂ ಅದನ್ನ ಅಂದ್ರೆ ನಿಮ್ಮ ಒಂದು ಸಾಧನೆಗಳಲ್ಲಿ ಬೇರೆಯವ್ರಿಗೂ ಉಪಯೋಗವಾಗುವಂತೆ ಯೂಸ್ ಮಾಡ್ತೀರಾ. ಸೊ ಅದರಿಂದ ನಿಮ್ಮ ಗುಣಗಳು ಓವರ್ ಆಲ್ ನಿಮ್ ಬಿಹೇವಿಯರ್ ಚೆನ್ನಾಗಾಗತ್ತೆ, ಪರ್ಸನಾಲಿಟಿ ಚೆನ್ನಾಗಾಗತ್ತೆ, ಹೆಲ್ತ್ ಯಾವುದೇ ಇಶ್ಯೂ ಬರೋದಿಲ್ಲ. ಇಲ್ಲಿ ಮಾತ್ರ ಅಲ್ಲ, ಮುಂದೆ ಬರತಕ್ಕಂತ ಜನ್ಮಗಳಲ್ಲೂ ಸಹ. ಸೊ ಜ್ಞಾನ ಗುಣ. ಆಮೇಲೆ ನೆಕ್ಸ್ಟ್ ಶಕ್ತಿ. ಸೊ ಶಕ್ತಿ ಇಸ್ ಪವರ್. ಪವರ್ ಅಂದಾಗ ಇಲ್ಲಿ 8 ಶಕ್ತಿಗಳಿದೆ, ವಾಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಸೊ ಆ 8 ಶಕ್ತಿಗಳು ಅಂಡ್ ಸೂಕ್ಷ್ಮ ಶಕ್ತಿಗಳು ಸಹ ಅಗೇನ್ ಇಟ್ ಇಸ್ ಸ್ಪಿರಿಚುವಲ್, ನಾಟ್ ಲೌಕಿಕ ಶಕ್ತಿ. ಜಿಮ್ಮಿಗೆ ಹೋಗಿ ಆ ಶಕ್ತಿ ಅಲ್ಲ, ಅದು ಫಿಸಿಕಲ್ ಶಕ್ತಿ. ಓಕೆ, ಇಲ್ಲಿ ಮೆಂಟಲ್ ಎನರ್ಜೀಸ್, ಎಮೋಷನಲ್ ಎನರ್ಜೀಸ್, ಸ್ಪಿರಿಚುವಲ್ ಎನರ್ಜೀಸ್ ಆನ್ ದ ಹೋಲ್. ಓಕೆ, ಸ್ಪಿರಿಚುವಲ್ ಶಕ್ತಿಗಳು ಅದನ್ನ ಎಷ್ಟು ಇದ್ ಮಾಡ್ತೀರಾ. ಓಕೆ, ಅದರಿಂದ ನಿಮ್ಗೆ ಈ ಜನ್ಮದಲ್ಲೂ ಖುಷಿ ಸಂಪಾದನೆ ಅಥವಾ ಖುಷಿ ಕೊಡುತ್ತೆ, ಮತ್ತೆ ಮುಂದಿನ ಬರ್ತಕ್ಕಂಥ ಜನ್ಮಗಳಲ್ಲೂ ಖುಷಿಯಾಗಿರ್ತೀರಾ. ಸೊ ಜ್ಞಾನ ಗುಣ ಶಕ್ತಿ, ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಓಕೆ ದೇವ್ರೆ, ಜ್ಞಾನ ಗುಣ ಶಕ್ತಿ. ಸೊ ಜ್ಞಾನ ಗುಣ ಶಕ್ತಿ ಏನನ್ನ ಇದ್ ಮಾಡತ್ತೆ, ಸಂಪತ್ತು, ವೆಲ್ತ್ ಮೀನ್ಸ್ ಆಲ್ ಸಾರ್ಟ್ಸ್ ಆಫ್ ವೆಲ್ತ್. ಓಕೆ, ವೆಲ್ತ್ and then health and happiness. Wealth, health and happiness. And so you will always be healthy, wealthy and happy. So this is what is required. ಈಗ ಈ ಜನ್ಮದಲ್ಲಿ ಈಗ ನಡೆಯುತ್ತಿರತಕ್ಕಂಥ ಸಂದರ್ಭಗಳಲ್ಲಿ ಕೆಲವರು ಖುಷಿಯಾಗಿದ್ದಾರೆ, ಕೆಲವರು ಖುಷಿಯಾಗಿಲ್ಲ, ಕೆಲವರು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಕೆಲವರು ಎಂಜಾಯ್ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ಯಾರಿಗಾದ್ರೂ ಕೇಳಿದ್ರೆ ಅಥವಾ ಅಸ್ಟ್ರಾಲಜರ್ ಹತ್ರ ಕೇಳಿದ್ರೆ ನೀವು ಮಾಡಿರ್ತಕ್ಕಂಥ ಕರ್ಮಾರಿ ಅಂತ ಹೇಳ್ತಾರೆ, ಅಥವಾ ನಿಮ್ ದೊಡ್ಡವರು ಯಾರಾದಿದ್ರೆ ನೀವು ಮಾಡಿರ್ತಕ್ಕಂಥ ಕರ್ಮದ ಅನುಭವ ನೀವು ಮಾಡ್ತಾ ಇರೋದು. ಸೊ ವಾಟ್ ಎವರ್ ಯು ಹ್ಯಾವ್ ಡನ್
ದ ಕಾನ್ಸಿಕ್ವೆನ್ಸ್ ಯು ಆರ್ ಫೇಸಿಂಗ್, ಅಥವಾ ಏನು ಕಾಸ್ ಇಟ್ಟು ಅದರದ್ದು ಎಫೆಕ್ಟ್ ಈಗ ಫೇಸ್ ಆಗ್ತಾ ಇದೆಯಾ ಅಥವಾ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ವೆದರ್ ಯು ಆರ್ ಎಂಜಾಯಿಂಗ್ ಆರ್ ವೆದರ್ ಯು ಆರ್ ಸಫರಿಂಗ್, ನೀವು ಎಂಜಾಯ್ ಮಾಡ್ತಿದ್ರು ಅಥವಾ ಸಫರ್ ಮಾಡ್ತಿದ್ರು, ಇಫ್ ದ ಕಾನ್ಸಿಕ್ವೆನ್ಸ್ ಅಥವಾ ಏನ್ ಬರ್ತಾ ಇದೆ ಸಿಚುವೇಶನ್ ಡೇ ಟು ಡೇ ಲೈಫ್ ಅಲ್ಲಿ ಯಾರಿಂದಲಾದ್ರೂ, ಎನಿ ಪರ್ಸನ್ ಇಂದ ಆಗ್ಲಿ ಅಥವಾ ಸಿಚುವೇಶನ್ಸ್ ಇಂದ ಆಗ್ಲಿ, ಅದು ಪ್ಲೆಸೆಂಟ್ ಇರ್ಬೋದು, ಅನ್ಪ್ಲೆಸೆಂಟ್ ಇರ್ಬೋದು. ಸೊ ದಟ್ ಈಸ್ ದ ಎಫೆಕ್ಟ್ ಆಫ್ ದ ಕಾರ್ಮಿಕ್ ಬ್ಯಾಗೇಜಸ್, ಅಥವಾ ಕರ್ಮ ಮಾಡಿರ್ತಕ್ಕಂಥದ್ದು ನಾವು ಈ ಜನ್ಮದಲ್ಲಿ ಇರ್ಬೋದು ಅಥವಾ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಜನ್ಮಗಳಿಂದ. ಈಗ ಇದನ್ನ ನಿವಾರಣೆ ಮಾಡೋದು ಹೇಗೆ? ಭೌತಿಕ ಶರೀರದ ವಿಷಯದಲ್ಲಿ ಐ ಹ್ಯಾವ್ ಟೋಲ್ಡ್ ಯು, ಯೋಗಾಸನಗಳು ಬಹಳ ಇಂಪಾರ್ಟೆಂಟು. ಅದು ಕರ್ಮಯೋಗ ಆಗತ್ತೆ. ಮತ್ತೆ ಕೈಕಾಲುಗಳಿಂದ, ಪಾದಗಳಿಂದ ಮಾಡಿರ್ತಕ್ಕಂಥ ನಾವು ಏನೇ ರಾಂಗ್ ಕರ್ಮಸ್ ಇದ್ರೆ ಅದು ಯೋಗಾಸನಗಳಲ್ಲಿ, ಎಸ್ಪೆಷಲಿ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಆಸನಗಳಿದೆ, ಅದರಿಂದ ನಾವು ಮಾಡಿರ್ತಕ್ಕಂಥ ಭೌತಿಕ ಶರೀರದಿಂದ ಮಾಡಿರ್ತಕ್ಕಂಥ ಏನಾದ್ರೂ ಕರ್ಮ ಇದ್ರೆ ಅದು ಡಿಸಾಲ್ವ್ ಆಗತ್ತೆ ಟು ಸಮ್ ಎಕ್ಸ್ಟೆಂಟ್, ನಾಟ್ ಟು 100% ಎಕ್ಸ್ಟೆಂಟ್, ಟು ಸಮ್ ಎಕ್ಸ್ಟೆಂಟ್. ಓಕೆ ದೇವ್ರೆ. ಸೊ ನೆಕ್ಸ್ಟ್ ಕಮಿಂಗ್ ಆನ್ ಟು, ಅದು ನಮ್ಮ ಅನ್ನಮಯ ಕೋಶ ಅಥವಾ ವಾಟ್ ಎವರ್ ವಿ ಯೂಸ್ ದ ಫಿಸಿಕಲ್ ಬಾಡಿ. ನಾವಿಲ್ಲಿ ಫಿಸಿಕಲ್ ಬಾಡಿ ಅಂದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮಗೆ 3 ದೇಹಗಳಿದೆ ಅಂಡ್ 5 ಕೋಶಗಳಿದೆ. ಎಲ್ಲರಿಗೂ ಗೊತ್ತಿದೆಯಾ ಇದು? ವಿ ಹ್ಯಾವ್ 3 ಬಾಡೀಸ್ ಅಂಡ್ 5 ಕೋಶಸ್. ಸೊ 3 ಬಾಡೀಸ್ ಯಾವುದು? ಫಿಸಿಕಲ್ ಬಾಡಿ ಅಥವಾ ಗ್ರಾಸ್ ಬಾಡಿ ಅಥವಾ ಸ್ಥೂಲ ಶರೀರ, ಸಟಲ್ ಬಾಡಿ ಸೂಕ್ಷ್ಮ ಶರೀರ, ಆಸ್ಟ್ರಲ್ ಬಾಡಿ ಅದಕ್ಕೆ ಹೇಳ್ತಾರೆ. ಕಾರಣ ಶರೀರ ಇಸ್ ಕೌಸಲ್ ಬಾಡಿ. ಓಕೆ, ಕೌಸಲ್ ಬಾಡಿ ಅಥವಾ ಕಾರಣ ಶರೀರ, ಈ 3 ಶರೀರಗಳು ನಮಗಿದೆ. ಈ ಭೌತಿಕ ಶರೀರ ಅಥವಾ ಸ್ಥೂಲ ಶರೀರ, ಈ ಒಂದು ಶರೀರ ನಮ್ಮ ಈ ಫಿಸಿಕಲ್ ಕಣ್ಣುಗಳಿಂದ ಏನ್ ಕಾಣುತ್ತೆ ಅದು ಭೌತಿಕ ಶರೀರ ಅಥವಾ ಸ್ಥೂಲ ಶರೀರ, ಅನ್ನಮಯ ಕೋಶ. ಸೊ ಇದು ಫಿಸಿಕಲ್ ಬಾಡಿ ಅಥವಾ ಗ್ರಾಸ್ ಬಾಡಿ. ನಾವು ಸಟಲ್ ಬಾಡಿಯಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ ಕೋಶ ಇದೆ, ಮನೋಮಯ ಕೋಶ ಇದೆ, ವಿಜ್ಞಾನಮಯ ಕೋಶ ಇದೆ. ನಾವು ನಿಮಗೆ ಹೇಳಿದ್ದೆ 6 ತಿಂಗಳು ಈ ಒಂದು ಸ್ಥೂಲ ಶರೀರಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬೇಕು ಅಥವಾ ಏನಾದ್ರು ಸಿಚುವೇಶನ್ ಬರಬೇಕು ಅಂದ್ರೆ 6 ತಿಂಗಳು ಮೊದಲೇ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಅದು ಬಂದಿರುತ್ತೆ. ಅದು ನಿಧಾನಕ್ಕೆ 28 ಡೇಸ್ ಅಥವಾ ಒನ್ಸ್ ಇನ್ ಅ ಮಂತ್ ನಿಮ್ಮ ಸ್ಥೂಲ ಶರೀರಕ್ಕೆ ಡೌನ್ಲೋಡ್ ಆಗುತ್ತೆ. ಅದು ಹೇಳಿದ್ದೀನಿ ನಿಮ್ಗೆ. ಅದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಹೇಳಿದ್ದೀನಿ. ಮಹಾವತಾರ್ ಬಾಬಾಜಿ ಮೆಡಿಟೇಷನ್, ದಟ್ ಇಚ್ಛಾ ಕ್ರಿಯಾ ಜ್ಞಾನ ಬಾಬಾ ನಮಃ ಮಂತ್ರ. ಸೊ ಅದನ್ನು ಹೇಳ್ಕೊಟ್ಟಿದ್ದೀನಿ. ಈಗ ಸೂಕ್ಷ್ಮ ಶರೀರದಲ್ಲೇ ನಾವು ಕೆಲವೊಂದನ್ನ ಡಿಸಾಲ್ವ್ ಮಾಡ್ಬೋದು, ಕೆಲವು ಕರ್ಮಗಳನ್ನ. ಸೊ ಅದು ಹೇಗೆ ಸಾಧ್ಯ ಅಂತ ನೋಡುವ. ಈಗ ನಿಮ್ಮ ಪ್ರೆಸೆಂಟ್ ಸ್ಥಿತಿ, ಇದನ್ನ ಹಿಂದೆ ಹೇಳಿದ್ದೀನಿ, ಮತ್ತೆ ಪುನಃ ರಿಪೀಟ್ ಮಾಡ್ತೀನಿ. ಯುವರ್ ಪ್ರೆಸೆಂಟ್ ಸ್ಟೇಟ್ ಆಫ್ ಬೀಯಿಂಗ್ ಈಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್. ನೀವು ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಏನಿದೆ, ಇಟ್ ಈಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್. ನಿಮ್ಮ ಪ್ರೆಸೆಂಟ್ ಏನಿದೆ, ಆನ್ ದಿ ಹೋಲ್ ನಿಮ್ಮ ಪ್ರೆಸೆಂಟ್, ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ದ ಪ್ರೆಸೆಂಟ್ ಈಸ್ ನೀವು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದಾಗ್ಲಿ ಏನೋ ಕರ್ಮ, ಅದರ ರೆಸ್ಪಾನ್ಸ್ ಅಥವಾ ರಿಯಾಕ್ಟ್ ನೀವೇನ್ ಮಾಡ್ತೀರಾ, ಓಕೆ, ದಟ್ ಈಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್ ಕರ್ಮಸ್. ಅಥವಾ ಅದು ಕರ್ಮ ಆಗತ್ತೆ ಫ್ಯೂಚರ್ಗೆ. ನಿಮ್ಗೆ ಗೊತ್ತಿದೆ ಪ್ರಾರಬ್ಧ ಕರ್ಮ ನಾವೇನ್ ಅನುಭವಿಸ್ತಾ ಇದ್ದೀವಿ. ಓಕೆ, ದೆನ್ ಆಗಾಮಿ ಕರ್ಮ, ನಾವೇನ್ ಈಗ ಮಾಡ್ತೀವಿ ಆ ಕರ್ಮಗಳನ್ನ ಫೇಸ್ ಮಾಡಿ ನಾವೇನು ರೆಸ್ಪಾಂಡ್ ಮಾಡ್ತೀವಿ ಅಥವಾ ರಿಯಾಕ್ಟ್ ಮಾಡ್ತೀವಿ, ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ, ಅದು ಆಗಾಮಿ ಕರ್ಮದಲ್ಲಿ ಹೋಗುತ್ತೆ. ಈ ಜನ್ಮದಲ್ಲೋ ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ಬೇಕಾಗತ್ತೆ. ಸಂಚಿತ ಕರ್ಮ, ಯು ವೇರ್ ಹೌಸ್ ಆಫ್ ಕರ್ಮಾಸ್, ಅದರದ್ದು ಒಂದು ಪೋರ್ಷನ್ ನಾವು ಪ್ರಾರಬ್ಧ ಅಂತ ಈ ದೇಹ ತಗೊಳ್ಳುವಾಗ ಬಂದಿದ್ದೀವಿ. ನಾವು ಇಲ್ಲಿ ದಿಸ್ ಪ್ರಾರಬ್ಧ ನಾವು ನಿಧಾನವಾಗಿ ಕಳಿಬೇಕು. ಮತ್ತೆ ಆಗಾಮಿ ಕರ್ಮಗಳು ನಾವು ಕಾನ್ಶಿಯಸ್ಲಿ ಅಥವಾ ಅನ್ಕಾನ್ಶಿಯಸ್ಲಿ ಈ ಹಿಂದೆ, ಈ ಜ್ಞಾನಕ್ಕೆ ಬರೋ ಮುಂಚೆ ಅಥವಾ ನೀವು ಕ್ಲಾಸಿಗೆ ಸೇರೋ ಮುಂಚೆ ಮಾಡಿರ್ತೀರ, ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು. ಸೊ ಅದನ್ನೆಲ್ಲ ಡಿಸಾಲ್ವ್ ಮಾಡೋದು ಹೇಗೆ? ಸೊ ಮೆಥಡ್ಸ್ ಆರ್ ಮೆನಿ. ಅದರಲ್ಲಿ ಇವತ್ತು ವಿಲ್ ಟಚ್ ದ ಸಟಲ್ ಬಾಡಿ, ಸೂಕ್ಷ್ಮ ಶರೀರ. ಸೊ ಸೂಕ್ಷ್ಮ ಶರೀರದಲ್ಲಿ ಏನಿದೆ ಅಂತ ಹೇಳಿದೆ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಸೊ ಪ್ರಾಣಮಯ ಕೋಶ ಯೂಸ್ ಮಾಡಿ, ಅಂದ್ರೆ ಪ್ರಾಣಾಯಾಮದ ಮುಖಾಂತರ. ಪ್ರಾಣಾಯಾಮ ಈಸ್ ನಾಟ್ ಓನ್ಲಿ ಬ್ರೀದಿಂಗ್, ಇಟ್ ಈಸ್ ಇಂಟೇಕ್ ಆಫ್ ದ ಪ್ರಾಣಿಕ್ ಎನರ್ಜಿ. 5 ವಾಯುಗಳಿದೆ ಅಂತ ಹೇಳಿದೆ ನಿಮಗೆ: ಪ್ರಾಣವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು, ವ್ಯಾನವಾಯು. ಸೊ ಇದರದ್ದು ರೆಗ್ಯುಲೇಷನ್ ಇಟ್ ಸೆಲ್ಫ್ ಇಸ್ ಪ್ರಾಣ. 5 ಉಪ ಪ್ರಾಣಗಳು ಇದೆ 5. ಎನಿವೇ ವಿ ಫೋಕಸ್ ಆನ್ ದ ಮೈನ್ ಪ್ರಾಣಸ್ ಓನ್ಲಿ. ಓಕೆ, ಸೊ ಪ್ರಾಣಾಯಾಮದ ಮುಖಾಂತರ. ಈಗ ಪ್ರಾಣಾಯಾಮದ ಮುಖಾಂತರ
ಹೇಗೆ, ನಾವು ವಿಲ್ ಟೇಕ್ ಎನ್ ಎಕ್ಸಾಂಪಲ್. ನಾವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 2ನೇ ಅಧ್ಯಾಯದ 47ನೇ ಶ್ಲೋಕ, ಅದರಲ್ಲಿ ಏನು ಹೇಳಿದ್ದಾರೆ? ಕರ್ಮಣ್ಯೇವಾಧಿಕಾರಸ್ತೆ, ಕರ್ಮಣ್ಯೇವಾಧಿಕಾರಸ್ತೆ. ಸೊ ಯು ಹ್ಯಾವ್ ದ ರೈಟ್ ಟು ಡೂ ದ ಕರ್ಮಸ್. ಕರ್ಮ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಅದರದ್ದು ಫಲ ಅದು ಅವರಿಗೆ ಬಿಡಬೇಕು, ಭಗವಂತನಿಗೆ. ಆದ್ರೆ ಕರ್ಮ ಮಾಡ್ಲಿಕ್ಕೆ ಯು ಹ್ಯಾವ್ ದ ಅಥಾರಿಟಿ, ಯು ಹ್ಯಾವ್ ದ ರೈಟ್. ಸೊ ಎವ್ರಿ ಸೋಲ್ ಹೂ ಟೇಕ್ಸ್ ಅ ಬಾಡಿ, ಹೂಎವರ್ ಟೇಕ್ಸ್ ಅ ಬಾಡಿ, ಪ್ರತಿಯೊಂದು ಆತ್ಮ ಶರೀರ ತಗೊಂಡಿದ ತಕ್ಷಣ ಕರ್ಮ ಮಾಡ್ಲೇಬೇಕು. ಮನಸ್ಸಿನ ಮೂಲಕ ಅಥವಾ ಮಾತಿನ ಮೂಲಕ, ಸ್ಪೀಚ್ ಅಥವಾ ಆಕ್ಷನ್ಸ್ ಮೂಲಕ. ಸೊ ಕರ್ಮ ಮಾಡ್ಲೇಬೇಕಾಗ್ತದೆ. ಸೊ ದೇಹ ತಗೊಂಡ್ಮೇಲೆ ಸೊ ಕರ್ಮ ಒಳ್ಳೇದು ಇರ್ಬೋದು, ಒಳ್ಳೇದಲ್ಲದೆ ಇರ್ಬೋದು. ಸೊ ಇಲ್ಲಿ ಪ್ರಾಣಾಯಾಮದ ಮುಖಾಂತರ ಹೇಗೆ ಅನ್ನೋದಕ್ಕೆ ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ನೀವೇ ಒಬ್ಸರ್ವ್ ಮಾಡಿ ನಿಮ್ಮನ್ನ. ನೀವು 24 ಗಂಟೆಯಲ್ಲಿ ಎಷ್ಟು ಗಂಟೆ ಎದ್ದಿರ್ತೀರಾ? ಯಾಕಂದ್ರೆ ಉಳಿದ 8 ಗಂಟೆ ನಿದ್ದೆ ಮಾಡುವಾಗ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಎಚ್ಚರಗೊಂಡಾಗ ಅಥವಾ ಡೇ ಟೈಮ್ ಅಲ್ಲಿ, ವೆನ್ ಎವರ್ ಯು ಆರ್ ದಿಸ್ ಥಿಂಗ್, ನೀವು ಅಬ್ಸರ್ವ್ ಮಾಡಿ. ಇಫ್ ಯುವರ್ ಬ್ರೆತ್ ಇಸ್ ಶಾರ್ಟ್, ನಿಮ್ಮ ಬ್ರೆತ್ ಆಟೋಮೆಟಿಕ್ ಆಗಿ ಜಸ್ಟ್ ಅಬ್ಸರ್ವ್. ದಟ್ ಇಸ್ ವೈ ಅಬ್ಸರ್ವೇಷನ್ ಆಫ್ ದ ಬ್ರೆತ್. ನಿನ್ನೆ ಟಾಸ್ಕ್ ಕೊಟ್ಟಿದೆ, ಮೊನ್ನೆ ಟಾಸ್ಕ್ ಕೊಟ್ಟಿದ್ನಲ್ಲ, ಅಬ್ಸರ್ವಿಂಗ್ ದ ಬ್ರೀದಿಂಗ್. ಯಾಕೆ? ಈ ಕಾರಣಕ್ಕೆ. ಸೊ ವೆನ್ ಯು ಅಬ್ಸರ್ವ್ ದ ಬ್ರೆತ್, ಇಫ್ ಇಟ್ ಈಸ್ ಶಾರ್ಟ್, ಯುವರ್ ಮೈಂಡ್ ವಿಲ್ ಬಿ ರೇಸಿಂಗ್ ಟುವರ್ಡ್ಸ್ ದ ಫ್ಯೂಚರ್ ಅಥವಾ ವರಿಂಗ್ ಅಬೌಟ್ ದ ಪಾಸ್ಟ್. ನಿಮ್ಮ ಬ್ರೆತ್ ಶಾಲೋ ಇದ್ರೆ, ಯಾರ್ದು ಬ್ರೆತ್ ಶಾಲೋ ಇರುತ್ತೆ ಜಾಸ್ತಿ ಹೊತ್ತು, ಯು ನೋಟಿಸ್ ಬೇಕಿದ್ರೆ, ದೇ ವಿಲ್ ಬಿ ಐದರ್ ರಿಸೈಡಿಂಗ್ ಇನ್ ದ ಪಾಸ್ಟ್ ಅಥವಾ ಇನ್ ದ ಫ್ಯೂಚರ್. ನಾವು ರಿಸೈಡಿಂಗ್ ಇನ್ ದ ಪಾಸ್ಟ್ ಅಂದಾಗ ಏನಾಗತ್ತೆ? ನಾನು ಹೇಳ್ದೆ, ನಿಮ್ಮ ಪ್ರೆಸೆಂಟ್ ಇಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್. ನಿಮ್ಮ ಪ್ರೆಸೆಂಟ್ ಏನ್ ಸ್ಥಿತಿ ಇದೆ, ಇಟ್ ಇಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್. ನೀವು ಪಾಸ್ಟ್ ಇಂದು ವರಿ ಮಾಡಿದ್ರೆ ಅಥವಾ ಪಾಸ್ಟ್ ಇಂದು ನಾನು ಆ ತರ ತಪ್ಪು ಮಾಡಿದೆ, ಹೀಗೆ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತು ಅಂತ ನೀವು ಈಗ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ, ವಾಟ್ ಈಸ್ ಹ್ಯಾಪನಿಂಗ್? ಯುವರ್ ಪ್ರೆಸೆಂಟ್ ಈಸ್ ಬಿಕಮಿಂಗ್ ಯುವರ್ ಪಾಸ್ಟ್. ಎಸ್ ಆರ್ ನೋ? ನಿಮ್ಮ ಪಾಸ್ಟ್ ಏನಿದೆ ಅದು ಪ್ರೆಸೆಂಟ್ ಆಗಿದೆ. ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಆಗಿರೋದ್ರಿಂದ ಅದು ಮುಂದಕ್ಕೆ ವಾಪಸ್ ಬರೋ ಸಾಧ್ಯತೆ ಇದೆಯೋ ಇಲ್ವೋ? ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಅ ಫ್ಯೂಚರ್ ಆಫ್ ದಟ್. ಹೌದಾ? ಈಗ ನೀವೇನು ಅನುಭವಿಸ್ತಾ ಇದ್ದೀರ, ಈಗ ಏನ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಫ್ಯೂಚರ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಅಂದಾಗ, ನೀವು ಪಾಸ್ಟಿನ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಫ್ಯೂಚರ್ ಆಗುತ್ತೋ ಇಲ್ವೋ? ಬಿಕಾಸ್ ಯುವರ್ ಪ್ರೆಸೆಂಟ್ ಇಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್, ಪ್ರೆಸೆಂಟ್ ಸ್ಥಿತಿ. ಸೊ ಹುಷಾರಾಗಿ. ಸೊ ಅದಕ್ಕೆ ಶಾಲೋ ಬ್ರೀದಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ ನಮ್ಮ ಮೆಮೊರಿನ ಆಕ್ಸೆಸ್ ಮಾಡಿಬಿಟ್ಟು ಮೆಮೊರಿಯಲ್ಲ ಇಲ್ಲದ ಸಲ್ಲದೆಲ್ಲ ಮುಂದೆ ತರುತ್ತೆ ಮನಸ್ಸಿನ ಪಟಲದ ಮೇಲೆ. ಸೊ ನಾವು ಈಗ ಸಮವಾದ ಬ್ರೀದಿಂಗ್ ಮಾಡಿದ್ರೆ, ಸೊ ಇನ್ಹಲೇಷನ್ ಎಕ್ಸಲೇಷನ್ ಸೇಮ್ ಪ್ರಮಾಣ ಮಾಡಿದ್ರೆ ಅವರ ಸ್ಥಿತಿ ಶಮವಾಗಿರುತ್ತೆ. ಮತ್ತೆ ಅವ್ರದ್ದು ಮನಸ್ಸು ಮತ್ತೆ ಈ ಒಂದು ಇಂದ್ರಿಯಗಳೇನಿರುತ್ತೆ ಅವರ ಹತೋಟಿಯಲ್ಲಿರುತ್ತೆ. ಸೊ ವೆನ್ ಯುವರ್ ಬ್ರೀದಿಂಗ್ ಇಸ್ ನ್ಯಾಚುರಲ್, ರಿದಮಿಕ್ ಆಗಿದ್ರೆ, ಆಟೋಮೆಟಿಕ್ ಆಗಿ ಯು ಆರ್ ಸ್ಟೇಯಿಂಗ್ ಇನ್ ದ ಪ್ರೆಸೆಂಟ್, ಬಿಕಾಸ್ ಯುವರ್ ಸೆನ್ಸಸ್ ಆರ್ ಇನ್ ಯುವರ್ ಕಂಟ್ರೋಲ್ ಅಂಡ್ ಯುವರ್ ಮೈಂಡ್ ಆಲ್ಸೋ ಇಸ್ ಇನ್ ಯುವರ್ ಕಂಟ್ರೋಲ್. ಈಗ ಕೆಲವರು ಇದ್ದಾರೆ ಹೂ ಟೇಕ್ 1 ಮಿನಿಟ್ಗೆ ಲೆಸ್ ಬ್ರೆತ್ಸ್. ನಾರ್ಮಲ್ ಪೀಪಲ್ ದೇ ಟೇಕ್ ಬಿಟ್ವೀನ್ 12 and 14 breaths per minute. ಸೊ ಸಮವಾಗಿ ಬ್ರೀತ್ ಮಾಡಿದ್ರೆ, ಇಫ್ ಯು ಅಬ್ಸರ್ವ್, ಇಟ್ ವಿಲ್ ಬಿ ಬಿಟ್ವೀನ್ 8 and 10 breaths per minute. Okay. So now if you are deeply inhaling and deeply exhaling, deep inhalation, deep exhalation ನೀವು ಮಾಡ್ತಾ ಇದ್ರೆ, your willpower is in your hand. So you can create your future also, because not only your mind, not only your intellect, not only your sanskaras, not only your breath is in your control, but also your future is in control. ನೀವು ಯಾವ ತರ ಸಂಕಲ್ಪ ಮಾಡ್ತೀರಾ, ಬಿಕಾಸ್ ಯು ಆರ್ ಟೋಟಲಿ ಇನ್ ದ ಪ್ರೆಸೆಂಟ್. ನೀವು ಪ್ರೆಸೆಂಟ್ ಅಲ್ಲಿ ಇದ್ದಾಗ ಈಗ ಏನ್ ಅನುಭವ ಮಾಡ್ತಾ ಇದ್ದೀರಾ ಅದರಲ್ಲಿ ಸ್ಥಿತರಾಗಿ, ಅಂದ್ರೆ ನಿಮ್ಮ ಸ್ಥಿತಿ ನಿಮ್ಮ ಫ್ಯೂಚರ್ ಅನ್ನ ನಿರ್ಮಾಣ ಮಾಡುತ್ತೆ. ಗಾಟ್ ಮೈ ಪಾಯಿಂಟ್ ದೇವ್ರೆ? ಎನಿ ಡೌಟ್ ಇನ್ ದಿಸ್ ಬಿಫೋರ್ ವಿ ಗೋ ಟು ದ ನೆಕ್ಸ್ಟ್? ಇದರಲ್ಲಿ ಏನಾದ್ರು ಡೌಟ್ ಇದೆ ಯಾರಿಗಾದ್ರು? ಸೊ ಪ್ರಾಣಾಯಾಮದ ಮುಖಾಂತರ, ದಟ್ ಈಸ್ ವೈ ನಾವು ಪ್ರಾಣಾಯಾಮ ಮಾಡುವಾಗ ಇಲ್ಲಿ ದೀರ್ಘವಾದ ಶ್ವಾಸ ತಗೊಳ್ತೀವಿ, ಡೀಪ್ ಆದ ಬ್ರೀದಿಂಗ್ ತಗೊಳ್ತೀವಿ. ಸೋ ಮೆನಿ, ನಾವು ಎಷ್ಟೊಂದು ಪ್ರಾಣಾಯಾಮಗಳನ್ನ ಮಾಡ್ತಾ ಇದೀವಿ. ಯಾವ ಕಾರಣಕ್ಕೆ? ನಿಮ್ಗೆ ಹೇಳಿದ್ದೆ ಹಿಂದೆ, ಪ್ರಾಣಾಯಾಮದ ಮುಖಾಂತರ ಸಹ ನಮ್ಮ ಕರ್ಮಗಳನ್ನ ನಾವು ಡಿಸಾಲ್ವ್ ಮಾಡಬಹುದು ಅಂಡ್ ನಮ್ಮ ಫ್ಯೂಚರ್ ಅನ್ನು ಸಹ ನಾವು ನಿರ್ಮಾಣ ಮಾಡಬಹುದು ಬೈ ಸ್ಟೇಯಿಂಗ್ ಇನ್ ದ ಪ್ರೆಸೆಂಟ್. ಅದಕ್ಕೆ ನಾನು ಮಂತ್ರ ಉಪಯೋಗಿಸ್ತೀನಿ ಪ್ರತಿಯೊಂದು ಪ್ರಾಣಾಯಾಮಕ್ಕೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ನಾನು ಕೌಂಟ್ ಕೊಡೋಲ್ಲ ಆದಷ್ಟು, ವೆರಿ ರೇರ್ಲಿ. ವಿಷಮಾವರ್ತಿಗೆ ಅಂತದಿಕ್ಕೆ ಅಥವಾ ಎಕ್ಸಾಂಪಲ್ ಕೊಡ್ಲಿಕ್ಕೆ ಕೌಂಟ್ ಕೊಡ್ಬೋದು, ಬಟ್ ಐ ಯೂಸ್ ಮಂತ್ರಾಸ್ ಓನ್ಲಿ. ಯಾಕೆಂತಂದ್ರೆ ಮಂತ್ರ ಸಹಿತವಾಗಿ ನಾವು ಪ್ರಾಣಾಯಾಮ ಮಾಡ್ತೀವಿ, ಅದಕ್ಕೆ ಸಗರ್ಭ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಡಬಲ್ ಬೆನಿಫಿಟ್. ಓಕೆ ದೇವ್ರೆ, ಸೊ ದಿಸ್ ಈಸ್ ವಾಟ್
ಯು ಹ್ಯಾವ್ ಟು, ಅಂದ್ರೆ ಸಟಲ್ ಬಾಡಿ ಪ್ರಾಣಿಕ್ ಎನರ್ಜಿಯನ್ನ ನಿಮ್ ಕಂಟ್ರೋಲ್ ಅಥವಾ ಅಥಾರಿಟಿಯಲ್ಲಿ ಇದ್ರೆ ಪ್ರಾಣಾಯಾಮದ ಮುಖಾಂತರ ಯು ಕ್ಯಾನ್ ಕ್ರಿಯೇಟ್ ಅ ವಂಡರ್ಫುಲ್ ಫ್ಯೂಚರ್ ಬಿಕಾಸ್ ಯುವರ್ ಬ್ರೀತ್ ಇಸ್ ಲಿಂಕ್ ಟು ದ ಮೈಂಡ್. ಸೊ ನೀವು ನಿಧಾನಕ್ಕೆ ಬ್ರೀದಿಂಗ್ ಡೀಪ್ ಆಗಿ ಇನ್ಹಲೇಷನ್, ಡೀಪ್ ಆಗಿ ಎಕ್ಸಲೇಷನ್ ಮಾಡಿದ್ರೆ ತಪ್ಪು ಸಂಕಲ್ಪಗಳು ಬರೋ ಸಾಧ್ಯತೆ ಇಲ್ಲ. ಕಾನ್ಶಿಯಸ್ಲಿ ನೀವು ಮಾಡಿದ್ರೆ ಅದು ನಿಮ್ಮ ತಪ್ಪು. ಓಕೆ, ಅನ್ಕಾನ್ಶಿಯಸ್ಲಿ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಯು ವಿಲ್ ಬಿ ವೆರಿ ಕಾನ್ಶಿಯಸ್ ಅಂಡ್ ಯು ವಿಲ್ ಬಿ ಲಿವಿಂಗ್ ಇನ್ ದ ಪ್ರೆಸೆಂಟ್ ಆರ್ ಸ್ಟೇಯಿಂಗ್ ಇನ್ ದ ಪ್ರೆಸೆಂಟ್. ಸೊ ನಿಮ್ಮ ಸ್ಥಿತಿ ಒಳ್ಳೇದಿರುತ್ತೆ, ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ, ಎಲಿವೇಟೆಡ್ ಆಗಿರುತ್ತೆ, ಸಕಾರಾತ್ಮಕವಾಗಿರುತ್ತೆ. ಓಕೆ ದೇವ್ರೆ, ನಾವು ನೆಕ್ಸ್ಟ್ ಯಾವ್ದು ಹೇಳಿದೆ? ಮೆಂಟಲ್. ಸಿ, ಮೂರು ದ ಸಟಲ್ ಬಾಡಿ, ಅದರಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ. ಈಗ ಮನೋಮಯ ಕೋಶ ಅಂದ್ರೆ ಮೈಂಡ್, ಮೆಂಟಲ್ ಥಾಟ್ಸ್. ಸೊ ಇದನ್ನ ಹೇಳ್ಕೊಟ್ಟಿದ್ವಿ, ನಿಮ್ಮ ಸಂಕಲ್ಪಗಳ ಮೇಲೆ ಹೇಗೆ ಹತೋಟಿ ತರುವುದು. ಸಂಕಲ್ಪಗಳು ನೆನ್ನೆನೋ ಮನೇನೋ ಮಾಡಿಸಿದೆ, ಹೌ ಟು ಸೈಲೆನ್ಸ್ ಯುವರ್ ಮೈಂಡ್ ಬೈ ಸ್ಪೀಕಿಂಗ್ ಸ್ಲೋಲಿ, ಅವ್ರು ನಿಮ್ಮ ಮಂತ್ರಗಳನ್ನ ನಿಧಾನಕ್ಕೆ ಹೇಳುವುದು. ಹೌದಾ ಇಲ್ವಾ? ಮಾಡಿಸಿದ್ನೋ ಇಲ್ವಾ? ಸೊ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಸೈಲೆನ್ಸ್. ನೀವು ಆಲ್ರೆಡಿ ಸೈಲೆನ್ಸ್ ಅನ್ನ ಹೇಗೆ ಪಡೆಯುವುದು ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಹೌದಾ ಇಲ್ವಾ? ವಿ ಹ್ಯಾವ್ ಡನ್ ದಿಸ್ just maybe 2-3 days back or something like that. So what you are doing is ಮಂತ್ರವನ್ನ ನಿಧಾನಕ್ಕೆ ಹೇಳುವುದರ ಮೂಲಕ you can get control over your mental energies. Okay, so ಮಂತ್ರ ಓಂ ನಮಃ ಶಿವಾಯ ಹೇಳ್ಬೇಕಾದ್ರೆ ಓಂ ನಮಃ ಶಿವಾಯ ಈಗ ಹೇಳ್ಬೋದು. ಓಂ ನಮೋ ನಾರಾಯಣಾಯ. So Om Namo Narayanaya can be told slowly. Om Namah Shivaya also can be told slowly. So ಹೀಗೆ ಮನಸ್ಸಿನ ಮೇಲೆ ಹತೋಟಿ you can. ಇನ್ನೊಂದು ಮೆಥಡ್ ಇಸ್ ದೇರ್. ಪ್ರೆಸೆಂಟ್ ಅಲ್ಲಿ ನನ್ನ ಸಂಕಲ್ಪ ಹೇಗಿದೆ? ಈಗ ಪ್ರೆಸೆಂಟ್ ಅಲ್ಲಿ ನಾನು ಶಾಂತವಾಗಿದ್ದೀನಿ. ಸೊ ರಿಮೈನ್ ಇನ್ ದಟ್ ಸೆಲ್ಫ್. ಆ ಒಂದು ಆತ್ಮಿಕ ಸ್ಥಿತಿಯಲ್ಲಿ ಅಥವಾ ಆ ಒಂದು ಸ್ಥಿತಿಯಲ್ಲಿ ಶಾಂತವಾದ ಸ್ಥಿತಿ. ನೇಚರ್ ಆಫ್ ದ ಸೋಲ್ ಇಸ್ ವಾಟ್? ಪೀಸ್. ನೇಚರ್ ಆಫ್ ಒರಿಜಿನಲ್ ನೇಚರ್ ಏನು? ಶಾಂತಿ. ಒರಿಜಿನಲ್ ನೇಚರ್ ಏನು? ಶಾಂತಿ ಇಸ್ ಸೈಲೆನ್ಸ್, ಶಾಂತಿ ಇಸ್ ಪೀಸ್. ಸೊ ಆ ಒಂದು ಸ್ಥಿತಿಯಲ್ಲಿ ನೀವು ಎಲ್ಲಾ ಕೆಲಸವನ್ನು ಮಾಡುವಾಗ ನಿಮ್ಗೆ ಅದನ್ನು ಹೇಳ್ಕೊಟ್ಟಿದ್ದೀನಿ. ಈಗ ನೀವು ಕುಕ್ಕರ್ ಇಡ್ತೀರಾ, ಶಾಂತವಾಗಿ ಮಕ್ಕಳ ಜೊತೆ ಮಾತಾಡ್ತೀರಾ, ಮೊದ್ಲಿಗೆ ಒಂದು ಅಫರ್ಮೇಶನ್ ಕೊಡಿ, ನಾನು ಶಾಂತನಾಗಿದ್ದೀನಿ, ಅಂಡ್ ದೆನ್ ಸ್ಪೀಕ್. ಫೋನ್ ಬಂತು, ಬಿಫೋರ್ ಆನ್ಸರಿಂಗ್ ನಾನು ಶಾಂತನಾಗಿದ್ದೀನಿ, ದೆನ್ ಆನ್ಸರ್. ಓಕೆ, ಯು ಹ್ಯಾವ್ ಟು ರಿಯಾಕ್ಟ್ ಟು ಎನಿಥಿಂಗ್, ಎನಿ ಸಿಚುವೇಶನ್. ಮೊದಲಿಗೆ ಕಣ್ಣು ಮುಚ್ಚಿ ಅಥವಾ ಕಣ್ ತೆರೆದೇ ಇಟ್ಕೊಳ್ಳಿ, ನಾನು ಶಾಂತನಾಗಿದ್ದೀನಿ, ಐ ಆಮ್ ಪೀಸ್, ಐ ಆಮ್ ಪೀಸ್ಫುಲ್ ಎನರ್ಜಿ ಅಂತ ಒಂದ್ಸಲ ಇದ್ ಮಾಡ್ಬಿಟ್ಟು ಆ ನಂತರ ರೆಸ್ಪಾಂಡ್ ಮಾಡಿ. ಸೊ ಬೈ ಡೂಯಿಂಗ್ ದಿಸ್ ವಾಟ್ ಹ್ಯಾಪನ್ಸ್ ಇಸ್ ಶಾಂತಿ ಅನ್ನೋದು ನಿಮ್ಮಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಅನ್ಕಾನ್ಶಿಯಸ್ಲಿ ಆಲ್ಸೋ ನೀವು ಶಾಂತವಾಗಿ ರಿಪ್ಲೈ ಮಾಡ್ತೀರಾ, ನಿಧಾನಕ್ಕೆ ಮಾತಾಡ್ತೀರಾ. ಇಸ್ ದಿಸ್ ಈಸಿ? ಸೊ ದಿಸ್ ಇಸ್ ಹೌ ಟು ಗೆಟ್ ಕಂಟ್ರೋಲ್ ಓವರ್ ಯುವರ್ ಮೈಂಡ್ ಅಥವಾ ಥಾಟ್ಸ್. ಸೊ ಸಂಕಲ್ಪಗಳು ನೆಗೆಟಿವ್ ಓಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕು? ಅಪ್ಲೈಯಿಂಗ್ ಬ್ರೇಕ್. ಸೊ ಯಾವ್ದಾದ್ರು ನಿಮ್ ಇಷ್ಟವಾದ ಮಂತ್ರವನ್ನು ಓಂ ನಮಃ ಶಿವಾಯ, 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 ನಿಧಾನಕ್ಕೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹೀಗೆ ನಿಧಾನಕ್ಕೆ ಯು ಬ್ರಿಂಗ್ ದಟ್ ಟು ಸ್ಟಾಪ್. ಹೌದು, ಆಗತ್ತಲ್ವಾ? ಆಗತ್ತೆ, ಇಟ್ ಇಸ್ ಪಾಸಿಬಲ್. ಸೊ ದಿಸ್ ಈಸ್ ಮನೋಮಯ ಕೋಶದ ಮೇಲೆ ಹತೋಟಿ ಪಡೆಯುವುದು ಆಫ್ ಯರ್ ಸಟಲ್ ಬಾಡಿ, ಸೂಕ್ಷ್ಮ ಶರೀರದ ಮನೋಮಯ ಕೋಶದಲ್ಲಿ. ವಿಜ್ಞಾನಮಯ ಕೋಶ, ಎಸ್, ನಾವು ನಿಮ್ಗೆ ಹೇಳೋದು ಅಂತಂದ್ರೆ ನಮ್ಮಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಕರ್ಮ ರೀಇನ್ಫೋರ್ಸ್ ಆಗೋದು ಮೂರು ಇದರಲ್ಲಿ. ಒಂದು ಬ್ರೀದಿಂಗ್ ಅಲ್ಲಿ ಅಂದ್ರೆ ಪ್ರಾಣ, ಎರಡನೇದು ನಮ್ಮ ಮನಸ್ಸು ಸಂಕಲ್ಪ, ಮೂರನೆಯದು ನಮ್ಮ ನರ್ವಸ್ ಸಿಸ್ಟಮ್. ಸೊ ಈ ನರ್ವಸ್ ಸಿಸ್ಟಮ್, so you see you react immediately. What is it happening? Your nervous system is reacting. Am I right? So ಇದರ ಮೇಲೆ ಹತೋಟಿ ಪಡೆಯೋದು ಹೇಗೆ? ನಾಲೆಡ್ಜ್, ವಿಜ್ಞಾನಮಯ ಕೋಶ, ನಾಲೆಡ್ಜ್.
ಸೊ ಇಲ್ಲಿ ನೀವು ರಿಯಾಕ್ಟ್ ಮಾಡದೆ ಪಾಸಿಟಿವ್ ಆಗಿ ರೆಸ್ಪಾಂಡ್, ಪ್ರತಿಯೊಂದು ಸನ್ನಿವೇಶಕ್ಕೆ ಅಥವಾ ಪ್ರತಿಯೊಂದು ಉತ್ತರಕ್ಕೆ ನೀವು ರೆಸ್ಪಾಂಡ್ ಮಾಡಿದ್ರೆ ಹೌ ವಿಲ್ ಯುವರ್ ಥಿಂಗ್ ಬಿ. ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ? ಜ್ಞಾನ ಬೇಕಾಗಿದೆ, ನಾಲೆಜ್ ಬೇಕಾಗಿದೆ. ಸೊ ನಾಲೆಜ್ ಯಾವುದಕ್ಕೆ? ಇಂಟೆಲೆಕ್ಟಿಗೆ, ಬುದ್ಧಿಗೆ, ಚಿತ್ತಕ್ಕೆ, ಅಂದ್ರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ವಿಜ್ಞಾನಮಯ ಕೋಶ. ಸೊ ವೆನ್ ಯು ಯೂಸ್ ದ ನಾಲೆಜ್, ಓಕೆ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ಶಾಂತನಾಗಿರ್ಬೇಕು. ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಇಸ್ ಪಾಸಿಬಲ್. ಹೌದಾ ಇಲ್ವೋ? ಸುಳ್ಳು ಹೇಳೋ ಪರಿಸ್ಥಿತಿ ಬರುತ್ತೆ. ಥಿಂಕ್ ವೆದರ್ ಇಟ್ ಈಸ್ ಡೂಯಿಂಗ್ ಗುಡ್ ಫಾರ್ ಯು, ಗುಡ್ ಫಾರ್ ದ ವರ್ಲ್ಡ್, ಗುಡ್ ಫಾರ್ ದ ಅದರ್ ಪರ್ಸನ್. ಇಫ್ ಇಟ್ ಈಸ್ ನಾಟ್ ಡೂಯಿಂಗ್ ಗುಡ್, ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಓಕೆ, ಟ್ರೈ ಟು ರೆಸ್ಟ್ ಇನ್ ಯುವರ್ ಟ್ರೂ ನೇಚರ್. ನಿಮ್ಮ ನಿಜವಾದ ನೇಚರ್ ಏನು? ನಿಮ್ಮ ನಿಜವಾದ ಸ್ವಧರ್ಮ ಏನು? ಶಾಂತಿ, ಸೈಲೆನ್ಸ್. ಟ್ರೈ ಟು ರಿಸೈಡ್ ದೇರ್, ಟ್ರೈ ಟು ಬಿ ದೇರ್. ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಜೊತೆನೇ ಇದ್ದೀನಿ, ಪರಮಾತ್ಮ ನನ್ನ ಜೊತೆ ಸದಾ ಇದ್ದಾರೆ. ಪರಮಾತ್ಮ ನನ್ನ ಜೊತೆ ಸದಾ ಇದ್ದಾರೆ ಅಂದಾಗ ನಾನು ಒಳ್ಳೇದನ್ನೇ ಮಾಡ್ತೀನಿ, ಒಳ್ಳೆ ಕರ್ಮಗಳನ್ನೇ ಮಾಡ್ತೀನಿ. ಸೊ ಯುವರ್ ಪ್ರೆಸೆಂಟ್ ಇಸ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್. ಸೊ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಪ್ರೆಸೆಂಟ್ ಈಸ್ ದ ಇನ್ಫರೆನ್ಸ್. ಕನ್ಕ್ಲೂಷನ್ ಏನು? ಹ್ಯಾವ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಯುವರ್ ಪ್ರೆಸೆಂಟ್. ಈ ಒಂದು ಸಿಚುವೇಶನ್ ಅಲ್ಲಿ ಕಾಲ್ ನೋವಿದೆ, ಅದ್ರ ಬಗ್ಗೆ ಜಪ ಮಾಡಬೇಡಿ. ನಾನು ಈಗ ಖುಷಿಯಾಗಿದ್ದೀನಿ, ನಾನು ಈಗ ಸಂತೋಷವಾಗಿದ್ದೀನಿ, ನನಗೆ ಕಾಲ್ ನೋವು ಇಲ್ಲ. ಕಾಲ್ ನೋವು ಇರೋದು ಈ ಶರೀರಕ್ಕೆ. ಏನ್ ಶರೀರದ ಹೆಸರು? ಆ ಒಂದು ಹೆಸರಿಗೆ ಕಾಲ್ ನೋವಿದೆ. ನನಗೆ ಇಲ್ಲ, ನಾನು ಶಾಂತನಾಗಿದ್ದೀನಿ. ಇಸ್ ಇಸ್ ಪಾಸಿಬಲ್ ಎಲ್ಲರಿಗೂ? ಎಸ್. ತಲೆನೋವು ಇದೆ, ತಲೆನೋವು ಯಾರಿಗಿದೆ? ನನಗೆ ತಲೆನೋವು ಇದೆ ಅಲ್ಲ, ನನ್ನ ತಲೆ ನೋವ್ತಾ ಇದೆ. ಹೌದಾ ಇಲ್ವೋ? ಯುವರ್ ಹೆಡ್. ಸೊ ಯಾರ್ದು? ದೇಹದ್ದು, ನಿಮ್ಮದಲ್ಲ. ಎಸ್ ಆರ್ ನೋ? ಸೊ ಇಸ್ ದಿಸ್ ಈಸಿ? ಸೊ ಹೀಗೆ ನಿಮ್ಮ ಪ್ರೆಸೆಂಟಿನ ಮೇಲೆ, ಪ್ರೆಸೆಂಟ್ ಸಿಚುವೇಶನ್ ಮೇಲೆ, ಪ್ರೆಸೆಂಟ್ ನಿಮ್ಮ ರೆಸ್ಪಾನ್ಸ್ ಮೇಲೆ, ಪ್ರೆಸೆಂಟ್ ನಿಮ್ಮ ರಿಯಾಕ್ಷನ್ ಮೇಲೆ, ಪ್ರೆಸೆಂಟ್ ಸ್ಥಿತಿಯ ಮೇಲೆ ನಿಮ್ಮ ಮುಂದಿನ ಫ್ಯೂಚರ್ ಅವಲಂಬಿತವಾಗಿದೆ. ಸೊ ಇವತ್ತಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಇಸ್ ದಿಸ್ ಈಸಿ ಫಾರ್ ಎವ್ರಿ ಒನ್? ಅರ್ಥ ಆಯ್ತಾ? ಎನಿ ಕ್ವಶನ್ಸ್ ಪ್ಲೀಸ್ ಆನ್ ದಿಸ್? ನೋ ಕ್ವಶನ್ಸ್ ಮೀನ್ಸ್ ಐದರ್ ಅರ್ಥ ಆಗಿದೆ, ಇಲ್ಲ ಅರ್ಥ ಆಗ್ಲೇ ಇಲ್ಲ. ಜಸ್ ದೇವ್ರೆ, ಸೊ ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಓಕೆ, ದಟ್ ಈಸ್ ಆಲ್ಸೋ ರಾಂಗ್ ಆಸ್ಕಿಂಗ್. ಯಾಕೆಂತಂದ್ರೆ ಇಫ್ ಐ ಆಸ್ಕ್ ಎಸ್, ಎಲ್ಲ ಕೈಗಳು ಮೇಲೆ ಹೋಗುತ್ತೆ. ಓಕೆ ದೇವ್ರೆ, ಎಸ್. ಅರ್ಥ ಆಗ್ಲಿಲ್ಲ ಯಾರ್ಯಾರಿಗೆ? ಅವಾಗ್ಲೂ ಕೈ ಮೇಲೆ ಹೋಗುತ್ತೆ, ಇಲ್ವಾ? ಓಕೆ ದೇವ್ರೆ, ಸೊ ದಿಸ್ ಇಸ್ ಇಟ್. ದಿಸ್ ಇಸ್ ಹೌ. ಸೊ ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಹತೋಟಿ ಪಡೆಯಿರಿ. ಪ್ರೆಸೆಂಟ್ಲಿ ಐ ಆಮ್ ಹೆಲ್ದಿ, ಪ್ರೆಸೆಂಟ್ಲಿ ಐ ಆಮ್ ಪೀಸ್ಫುಲ್, ಪ್ರೆಸೆಂಟ್ಲಿ ಐ ಆಮ್ ಇನ್ ಪೀಸ್. ಸೊ ಯುವರ್ ಫ್ಯೂಚರ್ ಆಲ್ಸೋ ವಿಲ್ ಬಿ ಪೀಸ್ಫುಲ್. ಎಸ್ ಆರ್ ನೋ? ಆಗತ್ತೋ ಇಲ್ವಾ? ಯಾರೋ ಬೈದು ಹೋದ್ಮೇಲೆ ಹೇಗೆ ಸ್ಟಾರ್ಮ್, ಸೈಕ್ಲಾನಿಕ್ ಸ್ಟಾರ್ಮ್ ಬಂದ್ಮೇಲೆ ಸೈಲೆನ್ಸ್ ಇರುತ್ತೆ, ಹಾಗೆ ಅವರು ಬಡ 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 ಬೈದ್ರು ಹೋದ್ರು, ಆಮೇಲೆ ಶಾಂತಿ ಇದೆಯಾ? ಸೊ ಪ್ರೆಸೆಂಟ್ಲಿ ಐ ಆಮ್ ಇನ್ ಪೀಸ್, ಪ್ರೆಸೆಂಟ್ಲಿ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಪೀಸ್. ಅವಾಗ ಏನಾಗತ್ತೆ? ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಪೀಸ್, ಅಷ್ಟೇ, ಸಿಂಪಲ್. ಆಯ್ತು, ಅದು ಬಂತು, ಸ್ಟಾರ್ಮ್ ಹೋಯ್ತು, ಅದು ಬಿರುಗಾಳಿ ಬಂತು, ಹೋಯ್ತು, ಅಷ್ಟೇ. ಈಗ ನಾನು ಶಾಂತನಾಗಿದ್ದೀನಿ. ಸಾಧ್ಯ ಇದೆಯಾ? ಇದೆ. ಎಸ್. ಸೊ ಯು ಕ್ಯಾನ್ ಡೂ ದಿಸ್. Very good. Okay, Devre. So we'll perform Brahmari now because there is no question. Okay. Brahmari, please. 3 times. Inhale.